ಎಲ್ರಿಗೂ ನಮಸ್ಕಾರ. ಮಾನ್ಯ ಸರ್ಕಾರದ ಆದೇಶ ಜನಗಣತಿ ಕಾಯ್ದೆ 1948 ಜನಗಣತಿ ನಿಯಮಗಳು ಅದರ ಅಡಿಯಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಗಣತಿ ಕಾರ್ಯವು ಪ್ರಕ್ರಿಯೆಯಲ್ಲಿದ್ದು ದಿನಾಂಕ 1/4/2026 ಸೆಲ್ಫ್ ಎನ್ಯುಮರೇಷನ್ ಅಂದರೆ ಸ್ವಯಂ ಗಣತಿ ಕಾರ್ಯ ಚಾಲ್ತಿಯಲ್ಲಿರುತ್ತದೆ. ಅದರ ಮುಂದುವರೆದ ಭಾಗವಾಗಿ ನಾಳೆ ಅಂದರೆ ದಿನಾಂಕ 16/4/2026 HLO ಹೌಸ್ ಲಿಸ್ಟಿಂಗ್ ಆಪರೇಷನ್ ಪ್ರಕ್ರಿಯೆ ಪ್ರಾರಂಭವಾಗಲಿದ್ದು, ಈ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ನಾವು ನೇಮಕ ಮಾಡಿ ತರಬೇತಿ ನೀಡಿದಂಥ ಗಣತಿದಾರರು ಸಿಂದಗಿ ತಾಲೂಕಿನಲ್ಲಿರುವ ಪ್ರತಿಯೊಂದು ಕುಟುಂಬಗಳಿಗೂ ಪ್ರತಿಯೊಂದು ಮನೆಗಳಿಗೂ ಭೇಟಿ ನೀಡುತ್ತಾರೆ. ಈ ಭೇಟಿ ನೀಡಿದಾಗ ಅವರು ತಮ್ಮ ಕುಟುಂಬದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಬಹಳ ಸರಳವಾದ ಒಂದು 30 ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಎಲ್ಲ ಸಾರ್ವಜನಿಕರು ನಿಖರವಾದ ಮತ್ತು ಸ್ಪಷ್ಟವಾದ ಉತ್ತರವನ್ನು ನೀಡಬೇಕಾಗತ್ತೆ. ಅದಾದ ನಂತರ ಇವಾಗಲೇ ಯಾರಾದರೂ ಸೆಲ್ಫ್ ಎನ್ಯುಮರೇಷನ್ 2 ಲಕ್ಷ ಇದ್ದೇವೆ ಮೇಲೆ ಇವತ್ತು ನಮ್ಗೆ 34 ಲಕ್ಷಕ್ಕೆ ನಿಲ್ಲಿಸಿದ್ದಾರೆ. ಅದರ ಇದರಲ್ಲಿ ಒಂದು ಒಳಸಂಚಿದೆ. ಬಲಗೈ ಸಂಬಂಧಿತ ಜಾತಿಗಳನ್ನು ಒಡೆದಾಕಿ 4 ಭಾಗಗಳನ್ನು ಮಾಡಿ ಎಡಗೈ ಸಮುದಾಯದ ಜಾತಿಗಳನ್ನು ಹೆಚ್ಚು ಮಾಡಿ ನಾವು ಏನಲ್ಲಿ ಹೋಗೋರಿಗೆ ನಮ್ಗೆ ಬೀದರ್ ತಂದರೆ ನಾವು ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದೀವಿ, ಬಲಿಯರ ಸಂಖ್ಯೆ ಹೆಚ್ಚಿದೆ ಅಂತ ನಾವು ಸಾಬೀತು ಮಾಡ್ತೀವಿ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಏನು ನಮಗೆ ಒಳಸಂಚಿನಿಂದ ಈ ಗ್ರೂಪಿನಲ್ಲಿ ಹಾಕಿದಾರೋ ನಾವು 100ಕ್ಕೆ 100 ನಮ್ಮ ಬಲಗೈ ಸಂಬಂಧಿತ ಜಾತಿಗಳ ಒಂದು ಕೂಡಿಕರಿಸಿದಾಗ ನಮ್ಮ ಅಂಕಿ ಸಂಖ್ಯೆ 37 ಲಕ್ಷಕ್ಕೆ ಹೋಗುತ್ತೆ. ಅವಾಗ ನಾವು ಪ್ರವರ್ಗ 1 ಬರ್ತೀವಿ ಅಂತಕ್ಕಂಥ ಆ ಹೋರಾಟಕ್ಕೆ ನಾವು ಸನ್ನಿಧರಾಗಬೇಕಾಗಿದೆ. ನಾವೆಲ್ಲರೂ ಈತಿಗೆ ಬಿಡೋದಿಲ್ಲ ಇದು ಹೋರಾಟ. ನಾವು ಖಾಲಿ ಬಹಳ ಮೀಸಲಾತಿ ಆಯಿತು, ನಮ್ಮ ಮಕ್ಕಳ ಭವಿಷ್ಯ ಆಯಿತು. ಅದು ಜೊತೆಯಲ್ಲಿ ನಾವು ಕರ್ನಾಟಕದಲ್ಲಿ ನಂಬರ್ 1 ಪ್ರವರ್ಗ ಹೇಗೆ ಬರ್ತೀವಿ ಆ ನಿಟ್ಟಿನಲ್ಲಿ ನಾವು ಕಾನೂನಾತ್ಮಕ ಹೋರಾಟ ಮಾಡಬೇಕಾಗಿದೆ. ನಾವು ಸರ್ಕಾರಕ್ಕೆ ಚಾಲೆಂಜ್ ಮಾಡಬೇಕಾಗಿದೆ. 4 ಮೋಹನ್ದಾಸ್ ಅವರು ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮ ಸಮಾಜವನ್ನು ಒಡೆದಾಕಿ 4 ಭಾಗ ಮಾಡಿ ನಮ್ಮ ಅಂಕಿ ಸಂಖ್ಯೆ ಕುಗ್ಗಿಸಿದ್ದಾರೆ. ನಿಜವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ 37 ಲಕ್ಷಕ್ಕೆ ಮೇಲಿದ್ದೀವಿ. ನಾವು ಪ್ರವರ್ಗ 1 ಬರ್ತೀವಿ, ಹೇಗೆ ಬರ್ತೀವಿ ಆದರೂ ನಮಗೆ ವಿಶ್ವಾಸ ಇದೆ. ನಮಗೆ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಆದರೆ ನಾವು ಕಾನೂನಾತ್ಮಕ ಹೋರಾಟದಲ್ಲಿ ನಾವೆಲ್ಲ ದಾಖಲಾತಿಗಳನ್ನು ಪಡೆದು ನಾವು ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಪ್ರವರ್ಗ 1 ಹೋಗೇ ಹೋಗ್ತಿರತಕ್ಕಂಥ ವಿಶ್ವಾಸ ನಮಗಿದೆ. ಅದಕ್ಕೆ ನಮ್ಮೆಲ್ಲ ಅರ್ಥಂದರು ಈ ಮುಂದಿನ ಹೋರಾಟಕ್ಕೆ ಸನ್ನಿಧರಾಗಬೇಕು, ಸದೃಢರಾಗಬೇಕು, ಸಿದ್ಧರಾಗಬೇಕಂತಕ್ಕಂಥ ನಾನು ತಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ